ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ. ಸ್ನೇಹಿತರೆ, ಅಂದರೆ ಮಹಿಳೆಯರ ಖಾತೆಗೆ ಪೆಂಡಿಂಗ್ ಇರತಕ್ಕಂಥ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾದ ಎಲ್ಲ ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಸ್ನೇಹಿತರೆ, 2,000 ಮತ್ತು ಪ್ಲಸ್ 2,000 4,000 ಒಟ್ಟಿಗೆ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ವಿಡಿಯೋನ ಅಂದರೆ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಈ ಒಂದು ವಿಡಿಯೋಗೆ ಲೈಕನ್ನು ಮಾಡೋದು ಮತ್ತು ತಪ್ಪದೆ ಮರಿಬೇಡಿ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸ್ನೇಹಿತರೆ, ಅಂದರೆ ಗೃಹಲಕ್ಷ್ಮಿಯವರಿಗೆ 4,000 ಒಟ್ಟಿಗೆ ಹಣವನ್ನು ಜಮಾ ಮಾಡಲಿದೆ ಎಂದು ಅಂದರೆ ಮತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಅಂದರೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನಾದೊಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಂತ ನೋಡ್ತಾವೆ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿಯವರಿಗೆ ಒಟ್ಟಿಗೆ 4,000 ಹಣವನ್ನು ಬಿಡುಗಡೆ ಮಾಡಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ರಾಜ್ಯದಲ್ಲಿ ಈ ಘೋಷಣೆ ಜಾರಿ ಮಾಡಿದ್ದಾರೆ. ಸ್ನೇಹಿತರೆ, ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಮಹಿಳೆಯರ ಖಾತೆಗೆ ಜಮೆ ಆಗಲಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂದರೆ 12 ಮತ್ತು ಅಥವಾ 11, 12, 13 ಕಂತಿನ ಹಣ ಬಂದಿಲ್ಲ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಶೀಘ್ರದಲ್ಲಿ 12 ಮತ್ತು 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದೆ ಎಂದು ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ ಸ್ನೇಹಿತರೆ ಅಂದರೆ 5 ಯೋಜನೆಗಳನ್ನು ಗ್ಯಾರಂಟಿ ತಂದಿದ್ದು. ಅದರಲ್ಲಿ ಬಹುಮುಖ್ಯವಾದಂಥ ಮಹಿಳೆಯರಿಗೆ ಅಂದರೆ ಮತ್ತು ಬಡವರಿಗೆ, ಮಹಿಳೆಯರಿಗೆ ಅಂದರೆ ಮತ್ತು ಕೂಲಿ ನಾಲಿಕರಿಗೆ ಒಂದು ಬಹುಮುಖ್ಯವಾದ ಒಂದು ಯೋಜನೆ ಅಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸುಮಾರು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸ್ನೇಹಿತರೆ 1 ರಿಂದ 1.5 ವರ್ಷ ಕಳೆದಿದ್ದು. ಅದರ ಸ್ನೇಹಿತರೆ ಇಲ್ಲಿಯವರೆಗೆ ಅಂದರೆ ಹಿಡಿದು ಸುಮಾರು ಅಂದರೆ 10 ರಿಂದ 11 ತಿಂಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಜಮಾ ಆಗಿದೆ. ಸ್ನೇಹಿತರೆ, ಮತ್ತು ಸರ್ಕಾರ ನೀಡಿರುವಂಥ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವಂಥ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ, ಅದರ ಪ್ರತಿ ಮನೆಯ ಯಜಮಾನಿಯ ಖಾತೆಗೆ ಸ್ನೇಹಿತರೆ 2,000 ಹಣವನ್ನು ಪ್ರತಿ ತಿಂಗಳು ಕೂಡ ಜಮಾ ಮಾಡುವ ಉದ್ದೇಶವನ್ನು ಹೊಂದಿತ್ತು. ಸ್ನೇಹಿತರೆ, ಅದರಲ್ಲಿ ಅಂದರೆ ಸಿದ್ದರಾಮಯ್ಯನವರು ಈ ಒಂದು 5 ಯೋಜನೆಗಳನ್ನು ಜಾರಿಗೆ ತಂದಿದ್ದು. ಅದರಲ್ಲಿ ಅಂದರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದಾರಲ್ಲ, ಈಗ ಎಲ್ಲ ಮತ್ತು ಮಹಿಳೆಯರಿಗೆ ಅಂದರೆ ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಜುಲೈ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ. ಸ್ನೇಹಿತರೆ, ಯಾವಾಗ ಅಂದರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮಗಳ ಮುಂದೆ ಕಳೆದ 2 ದಿನಗಳ ಅಂದರೆ ತಿಂಗಳಿನಿಂದ ಅಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗದೇ ಇರುವ ವಿಚಾರ ಬಗ್ಗೆ ಅಂದರೆ ಪ್ರಶ್ನೆಗೆ ಒಂದು ಸಂಬಂಧಿಸಿದ ಹಾಗೆ ಸರಿಯಾದ ಅಂದರೆ ರೀತಿಯಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರಕ್ಕೂ ಸ್ನೇಹಿತರೆ ಅಂದರೆ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗುವುದಿಲ್ಲ ಮತ್ತು ಇದರ ಬಗ್ಗೆ ನಿಮಗೆ ಯಾವ ಅನುಮಾನ ಕೂಡ ಬೇಡ ಎಂದು ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ 2 ತಿಂಗಳಿಂದ ಜಮಾ ಆಗಿಲ್ಲ, ಆದರೆ ಒಂದೇ ಬಾರಿಗೆ ಒಟ್ಟಿಗೆ ಪಾವತಿ ಮಾಡಲಾಗುವುದು ಎಂದು ಕೂಡ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನಾದ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಪೆಂಡಿಂಗ್ ಹಣ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಎಂದು ಸಂಪೂರ್ಣವಾದೊಂದು ಭರವಸೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಂದರೆ ನೋಡಿ ಸ್ನೇಹಿತರೆ, 2 ಕಂತಿನ ಹಣ ಬಾಕಿ ಇದ್ದವರಿಗೆ 4,000 ಹಣವನ್ನು ಜಮಾ ಮಾಡಲಾಗುತ್ತಿದ್ದು, ಹಾಗೂ ಸ್ನೇಹಿತರೆ 3 ಕಂತಿನ ಹಣ ಬಾಕಿ ಇದ್ದವರಿಗೆ 6,000 ಸ್ನೇಹಿತರೆ 6,000 ಅಂದರೆ ಮತ್ತು 3 ಕಂತಿನ ಹಣ ಬಿಡುಗಡೆ ಮಾಡಲಿದೆ ಎಂದು ಸ್ನೇಹಿತರೆ ಹಣವನ್ನು ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗಾಗಿ ಜಮಾ ಮಾಡಲಾಗುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನಾದ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲಿ ಅಂದರೆ ಈಗ ಮಹಿಳೆಯರಿಗೆ ಹಣ ಅಂದರೆ 1 ಕಂತಿನಿಂದ ಕೂಡ ಬಂದಿಲ್ಲ ಅಂತ ಸ್ನೇಹಿತರೆ, ಒಬ್ಬೊಬ್ಬರಿಗೆ 1 ಕಂತು ಬಂದಿದ್ದು ಮತ್ತು ಇನ್ನೂ ಕೆಲವರಿಗೆ 1 ಕಂತಿನ ಹಣ ಬಂದಿಲ್ಲ. ಅಂಥವ್ರು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಾರೆ ಸ್ನೇಹಿತರೆ, ಹಣ ಬರೆದಿರಲ್ಲ ಕಾರಣ ಸ್ನೇಹಿತರೆ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು ಸ್ನೇಹಿತರೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ನಂಬರನ್ನು ಲಿಂಕ್ ಮಾಡಲೇಬೇಕಾದ ಕಡ್ಡಾಯವಾಗಿದ್ದು ಸ್ನೇಹಿತರೆ. ಅದರ ಜೊತೆಗೆ ಸ್ನೇಹಿತರೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಸ್ನೇಹಿತರೆ ಈಗ ತಾನೇ ಅಪ್ಡೇಟ್ ಮಾಡಿಸಿದಾಗಿರಬೇಕು ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ KYC ಮಾಡಿಸಿದ್ದರೆ ಅಂದರೆ ಬೇಗನೆ ಕೂಡ ನೀವು KYCನ ಮಾಡಿಸಬಹುದಾಗಿದೆ ಸ್ನೇಹಿತರೆ. KYCನ ಮಾಡಿಸಿದಾಗ ನಿಮಗೆ ಹಣ ಬರುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಅಂದರೆ ವಿಳಾಸ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಸ್ನೇಹಿತರೆ ಒಂದೇ ಆಗಿರಬೇಕು. ಅಂದಾಗ ನಿಮಗೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಇನ್ನೂ ಹಲವಾರು ಯೋಜನೆ ಪ್ರಕಾರ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ತಿಳಿಸಿದ್ದಾರೆ.
ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಯಾವ ರೂಲ್ಸ್ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕಿಗೆ ಆಲ್ ಅಂತ ಪ್ರೆಸ್ ಮಾಡಿ ಸ್ನೇಹಿತರೆ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ನಮಗೆ ಬಂದು ತಲುಪುತ್ತೆ ಸ್ನೇಹಿತರೆ. ನೋಡಿ ಹೋಗೋಣ, ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ ಈ ಒಂದು ಹೊಸ ರೂಲ್ಸ್ ಏನಿದೆ ಅಂತ. ನೋಡಿ ಸ್ನೇಹಿತರೆ, ಇನ್ನೂ ಕೂಡ ಮಹಿಳೆಯರು ಒಂದು ಕಂತಿನ ಹಣ ಜಮಾ ಆಗಿಲ್ಲ ಅಂತ ಮಹಿಳೆಯರು ಅಂದರೆ ಕಾಂಗ್ರೆಸ್ ಸರ್ಕಾರದ ಪರ ಆಕ್ರೋಶವನ್ನು ವಿರುದ್ಧ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೂ ಕೆಲವರಿಗೆ 9 ಅಥವಾ 8, ಒಬ್ಬೊಬ್ಬರಿಗೆ ಸ್ನೇಹಿತರೆ 2-3 ಕಂತುಗಳ ಹಣ ಬಂದಿದ್ದು, ಇನ್ನೂ ಕೂಡ ಒಬ್ಬರಿಗೆ ಒಂದು ಕಂತಿನ ಹಣ ಬಂದಿಲ್ಲ ಎಂದು ಮಹಿಳೆಯರು ಅಂದರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಅಂದರೆ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಅಂದರೆ ಸ್ನೇಹಿತರೆ 1ರಿಂದ 12ನೇ ಕಂತಿನವರೆಗೆ ಸ್ನೇಹಿತರೆ ಎಲ್ಲ ಹಣವನ್ನು ಮರುಪರಿಶೀಲನೆ ಮಾಡಿ ಮತ್ತು ನೋಡಿ ಸ್ನೇಹಿತರೆ, ಈಗ ಸ್ನೇಹಿತರಿಗೆ ಮೊದಲಿನಿಂದ ಅಂದರೆ 1ನೇ ಕಂತಿನ ಹಿಡಿದು 13ನೇ ಕಂತಿನವರೆಗೆ ಹಣ ಇದೆಲ್ಲ ಸ್ನೇಹಿತರೆ ರಿಪೀಟನ್ನು ಅಂದರೆ ಬರದೇ ಇರತಕ್ಕಂಥವ್ರಿಗೆ ಸ್ನೇಹಿತರೆ ಪೆಂಡಿಂಗ್ ಇರ್ತಕ್ಕಂಥ ಏನಿದಾರಲ್ಲ ಅಂಥವ್ರಿಗೆ ಪೆಂಡಿಂಗ್ ಇರ್ತಕ್ಕಂಥವ್ರಿಗೆ ರಿಪೀಟನ್ನು ಮಾಡಿದ್ದೇವೆ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಹಣ ಬಂದಿಲ್ಲ ಅಂದರೆ ಅವರಿಗೆ 1ನೇ ಕಂತಿನಿಂದ ಹಣ ಬರುತ್ತೆ. ಮತ್ತು ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲೇಬೇಕು ಸ್ನೇಹಿತರೆ. ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡು KYC ಮಾಡಿಸಿ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಒಂದು ಈ ರೇಷನ್ ಕಾರ್ಡ್ ಏನಿದೆ ಅಲ್ಲ ಸ್ನೇಹಿತರೆ ಇದಕ್ಕೆ ನೀವು ಲಿಂಕ್ ಮಾಡಿ ಸ್ನೇಹಿತರೆ. ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು 1ನೇ ಕಂತಿನ ಹಿಡಿದು 13ನೇ ಕಂತಿನವರೆಗೂ ಬರದೇ ಕಂತವ್ರಿಗೆ ಸ್ನೇಹಿತರೆ ಬರದೇ ಇರ್ತಾರಲ್ಲ ಅಂಥವ್ರಿಗೆ ಸ್ನೇಹಿತರೆ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥವ್ರು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ, ಬಾಯ್.